ಕಾವೇರಿ ನೀರಿನ ವಿಚಾರದಲ್ಲಿ ಸರ್ವ ಪಕ್ಷದ ಸಭೆಯನ್ನು ಕರೆದಿದ್ದಾರೆ ಸರ್ಕಾರದವರು, ಮುಖ್ಯಮಂತ್ರಿಗಳು. ನಿನ್ನೆ ಸಾಯಂಕಾಲ ಎಲ್ಲ ಪ್ರಮುಖರು ಸೇರಿ ಅದರಲ್ಲಿ ಭಾಗವಹಿಸಬೇಕಂತ ತೀರ್ಮಾನ ಮಾಡಿದ್ದೀವಿ. ಕೋರ್ ಕಮಿಟಿಯಲ್ಲೂ ಕೂಡ ಚರ್ಚೆ ಮಾಡಿ ಭಾಗವಹಿಸಬೇಕನ್ನುವಂಥದ್ದು ತೀರ್ಮಾನ ಆಗಿದೆ. ಈಗ ನಿನ್ನೆ ಮಳೆ ಬಂದು ನಮ್ಮ ಕರ್ನಾಟಕಕ್ಕೆ ವರ್ಣದೇವ ಆಶೀರ್ವಾದ ಮಾಡಿದ್ದಾನೆ. ವಯನಾಡಿನಲ್ಲೂ ಆಗಿದೆ, ಕೊಡಗಲ್ಲೂ ಆಗಿದೆ, ಈ ಕಡೆ ಸಕಲೇಶಪುರದಲ್ಲೂ ಆಗಿದೆ, ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಆಗಿದೆ. ಆ ಹಿನ್ನೆಲೆಯಲ್ಲಿ ಕಬಿನಿಯಲ್ಲಿ ನೀರು ಬಿಟ್ಟಿದ್ದಾರೆ. ಅದನ್ನು ಪೂರ್ತಿ ಆಗೋದು ಕಾಯಕ್ಕಿಂತ ಮುಂಚೆನೇ ನಿನ್ನೆನೇ ಸೂಚನೆ ಕೊಟ್ಟು ಸ್ವಲ್ಪ ಮುಂಚಿತವಾಗೇ ನೀರು ಬಿಟ್ಟಿರುವಂಥದ್ದು ಗಮನದಲ್ಲಿದೆ. ಏನೇ ಆಗಲಿ, ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡೋದಕ್ಕೆ ನಮಗೆ ಭಾಳ ಗಟ್ಟಿಯಾಗಿರುವಂಥ ವಿಚಾರ ಸಿಕ್ಕಿದೆ. ಸರ್ಕಾರ ಏನು ಮಾಡ್ತಿದೆ ನೋಡೋಣ. ಯಾಕಂದರೆ ಇದು ಕೇವಲ ಒಂದು ಬಾರಿ ನೀರು ಬಿಡೋದು ಜೂನ್ ಜುಲೈ ಪ್ರಶ್ನೆ ಅಲ್ಲ. ಇಡೀ ವರ್ಷದಲ್ಲಿ ಕಾವೇರಿ ನೀರಿನ ನಿರ್ವಹಣೆ ಯಾವ ರೀತಿ ಮಾಡ್ತಾರೆ ಸರ್ಕಾರ ಅನ್ನುವಂಥದ್ದು ಭಾಳ ಮುಖ್ಯ. ಸರ್ಕಾರ ಏನು ಹೇಳ್ತದೆ ನೋಡೋಣ. ನಮ್ಮದೇ ಆದಂಥ ವಿಚಾರಗಳಿದ್ದಾವೆ, ಅಲ್ಲಿ ಸರ್ಕಾರ ಜೊತೆಗೆ ಚರ್ಚೆ ಮಾಡ್ತೀವಿ. ಆದರೆ ಒಂದೇ ಒಂದು ಮಾತು, ಸರ್ಕಾರ ಯಾವುದೇ ನಿರ್ಣಯ ತೆಗೆದುಕೊಂಡರೂ ಕೂಡ ಕರ್ನಾಟಕದ ಕುಡಿಯೋ ನೀರಿನ ಹಿತಾಸಕ್ತಿ, ಬೆಂಗಳೂರಿನ ಕುಡಿಯೋ ನೀರಿನ ಹಿತಾಸಕ್ತಿ, ಮಂಡ್ಯ ಮೈಸೂರಿನ ಕುಡಿಯೋ ನೀರು ಮತ್ತು ನಮ್ಮ ಮುಂಗಾರು ಬೆಳೆಗೆ ಏನು ನೀರನ್ನು ಯಾವ ರೀತಿ ಸುರಕ್ಷಿತವಾಗಿ ಮಾಡ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಇದು ಹುಡುಗಾಟದ ಮಾತಾಗಿದೆ. ನಾವು 9,500 ಕೇಳಿದ್ರು, ನಾವು 3,000 ಕೇಳಿಸಿದ್ವಿ. ಅದೇನು ಭಾಳ ದೊಡ್ಡ ಸಾಧನೆ ಅನ್ನೋಂಗೆ ಬಿಂಬಿಸುವಂಥದ್ದು ಕರ್ನಾಟಕದ ಧೋರಣೆ ಸರಿಯಲ್ಲ. ಇನ್ನು ರೈತರಿಗೆ ಇನ್ನೂ ಒಂದು ಹನಿನೂ ಕೂಡ ನೀರು ಬಿಟ್ಟಿಲ್ಲ, ಅದು ಭಾಳ ಮುಖ್ಯ. ರೈತರಿಗೆ ಕೆನಲ್ಗೆ ನೀರು ಬಿಟ್ಟು ಕುಡಿಯೋ ನೀರಿಗೆ ಸುರಕ್ಷತೆ ಮಾಡಿದಾಗ ಅದು ಒಂದು ರೀತಿಯಲ್ಲಿ ಹೇಳ್ಕೋಬೋದು. ಆದರೆ ಏನೂ ಇಲ್ಲದೇ ಒಂದು ಹನಿ ನೀರು ಬಿಡದಿರುವಂಥ ಸಂದರ್ಭದಲ್ಲಿ ಸಾಧನೆ ಅಂತ ಬಿಂಬಿಸುವಂಥದ್ದು ಸರಿಯಲ್ಲ. ಈಗ ಇಷ್ಟೇ ಹೇಳ್ತೇನೆ, ಅಲ್ಲಿ ಸರ್ಕಾರದ ವತಿಯಿಂದ ಏನು ಪ್ರಪೋಸಲ್ ಬರ್ತದೆ ಅದನ್ನು ನೋಡಿಕೊಂಡು ಮುಂದೆ ಅಲ್ಲಿ ಮಾತಾಡಿದ ಮೇಲೆ ಮತ್ತೆ ಮಾಧ್ಯಮದಲ್ಲಿ ತಮ್ಮ ಹತ್ರ ಮಾತಾಡ್ತೀನಿ.